ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 28ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಇವತ್ತು ನಮಗೆ ಏನಾಗಿದ್ದಾರೆ? ಬಲವಾಗಿರುವ ಗುರಾಣಿಯಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಆತನಲ್ಲಿ ಏನಿಡಬೇಕು? ಭರವಸೆ ನೀಡಬೇಕು. ನಾವು ಆತನಲ್ಲಿ ನಂಬಿಕೆ ನೀಡಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಾವು ಆತನಲ್ಲಿ ನಂಬಿಕೆ ನೀಡುವಾಗ, ನಾವು ಆತನಲ್ಲಿ ಭರವಸೆ ನೀಡುವಾಗ ನಾವು ಯಶಸ್ವಿಯಾಗಿ ನಡೆದು ಹೋಗುವುದಕ್ಕೆ ಸಾಧ್ಯವಾಗುತ್ತೆ. ನಾವು ಅನೇಕ ವರ್ತಿ ನಾವು ನೆನೆಸ್ತೇವೆ, ನಾನು ಈ ಮನುಷ್ಯರಲ್ಲಿ ನಾನು ನಂಬಿಕೆ ನಿಟ್ಟೆ, ಭರವಸೆ ನಿಟ್ಟೆ, ಅವ್ರು ನನ್ನ ಕೈ ಬಿಟ್ಟರು ಎಂದು ಅನೇಕ ವರ್ತಿ ನಾವು ನೆನೆಸ್ತೇವೆ. ನಾವು ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ, ಮನುಷ್ಯರಲ್ಲಿ ನಾವು ನಂಬಿಕೆ ಇಡುವುದಕ್ಕಿಂತ, ನಮ್ಮ ದೇವರಲ್ಲಿ ನಾವು ಇವತ್ತು ಭರವಸೆ ನೀಡುವಾಗ, ನಮ್ಮ ದೇವರಲ್ಲಿ ನಾವು ಇವತ್ತು ನಂಬಿಕೆ ನೀಡುವಾಗ ಆತನು ನಮ್ಮನ್ನು ಯಶಸ್ವಿಯಾಗಿ ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅಷ್ಟು ಮಾತ್ರವಲ್ಲ, ಆತನು ನಮಗೆ ಏನಾಗಿದ್ದಾನೆ? ಬಲವಾದ ಗುರಾಣಿ ಆಗಿದ್ದಾನೆ. ನಮಗೆ ಅನೇಕ ವಿಧವಾಗಿ ಅನೇಕ ಹೋರಾಟಗಳು ಬರುವಾಗ ಆತನ ಗುರಾಣಿಯನ್ನು ಹಿಡಿದು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀವು ಸಂಧಿಸಿರಿ. ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ಅಪ್ಪ, ಬಲವಾದ ಗುರಾಣಿಯಾಗಿದ್ದು ನೀನು ನಡೆಸು. ನಂಬಿಕೆಯಲ್ಲಿ ಜನಗಳನ್ನು ಸ್ಥಿರಪಡಿಸು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.